ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಶಂಕರ ದುಡ್ಡು ತೆಗಿಬೇಕು ಅಂತ ಜೇಬಿಗೆ ಕೈ ಹಾಕಿದ್ರೆ ಅವನ ಜೇಬಲ್ಲಿ ಗೌರಿದು ಆಧಾರ್ ಕಾರ್ಡ್ ಇರುತ್ತೆ. ಅದನ್ನು ನೋಡಿ ಒಂದು ಕ್ಷಣ ಅವನು ಶಾಕ್ ಆಗಿಬಿಡ್ತಾನೆ. ಇದೇನಿದು, ನನ್ನ ಜೇಬಲ್ಲಿ ಗೌರಿದು ಆಧಾರ್ ಕಾರ್ಡ್ ಇದೆಯಲ್ಲ, ಇದು ಇವಳೇ ಏನಾದರೂ ಇಟ್ಟಿದ್ಲಾ, ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಯೋಚನೆ ಮಾಡ್ತಾ ತನ್ನ ಹಳೆ ಪ್ರೀತಿಯೆಲ್ಲ ನೆನಪಿಸ್ಕೊತಾ ಇರ್ತಾನೆ. ಅವಳ ಜೊತೆ ಕಳೆದ ದಿನಗಳನ್ನೆಲ್ಲ ನೆನಪಿಸ್ಕೊಂಡು ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡು ಗೌರಿ ಮುಖನ ನೋಡಿಕೊಂಡು ತನ್ನ ಪಾಡಿಗೆ ತಾನು ಎದ್ದು ಹೋಗ್ತಿರ್ಬೇಕಾದ್ರೆ ಶಂಕರವ್ರು ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಿದ್ದೀರಾ, ಬನ್ನಿ ಮೆಹಂದಿ ಹಾಕ್ಸ್ಕೊಳ್ಳಿ ಅಂತ ಗಂಗಾ ಕರಿತಾ ಇದ್ರು ಸಹ ಕೇರ್ ಮಾಡದೆ ತನ್ನ ಪಾಡಿಗೆ ತಾನು ಹೊರಟು ಹೋಗ್ತಲೇ ಇರ್ತಾನೆ. ಹಾಗೆ ಗೌರಿ ಹೇಳ್ತಿರ್ತಾಳೆ, ಬಿಡು ಗಂಗಾ, ಅವ್ರನ್ನ ಕರಿಬೇಡ, ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ, ನೀನು ಚೆನ್ನಾಗಿ ಹಾಕಿಸ್ಕೊ ಆಯ್ತಾ, ಮದುವೆ ಹುಡುಗಿ ತುಂಬ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಹಾಕಿಸ್ಕೊ ಅಂತ ಅನ್ಬೇಕಾದ್ರೆ ನಗಾಡ್ಕೊಂಡು ಹಾಗೆ ಮೆಹಂದಿ ಹಾಕಿಸ್ಕೊತಾ ಇರ್ತಾಳೆ. ನೋಡು ಚೆನ್ನಾಗಿದೆ ಅಂತ ತೋರಿಸ್ಬೇಕಾದ್ರೆ ತುಂಬ ಚೆನ್ನಾಗಿದೆ, ಆದರೆ ನೀನು ಶಂಕರವ್ರ ಹೆಸ್ರನ್ನ ಯಾಕೆ ಹಾಕಿಸ್ಕೊಂಡಿಲ್ಲ, ನಿಮ್ಮಿಬ್ಬರು ಹೆಸ್ರು ಹಾಕಿಸ್ಕೋಬೇಕಲ್ವಾ ಅಂದಾಗ, ಅಯ್ಯೋ ನಾನು ಮರ್ತೇ ಬಿಟ್ಟೆ, ಕೈ ತುಂಬ ಮೆಹಂದಿ ಎಲ್ಲ ಹಾಕಾಗಿದೆ, ಏನು ಮಾಡೋದು ಅಂತ ಗಂಗಾ ಕೇಳ್ತಿರ್ಬೇಕಾದ್ರೆ, ತಲೆ ಕೆಡಿಸ್ಕೋಬೇಡ, ನೀನು ಹಾಕಿಸ್ಕೊಳ್ದಿದ್ರೇನು ನಾನು ಹಾಕಿಸ್ಕೊತೀನಿ ಅಂತ ಹೇಳ್ಬೇಕಾದ್ರೆ, ಏನು ಹೇಳ್ತಿದ್ದೆ ಗೌರಿ ಅಂತ ಹೇಳ್ತಾ ಇರ್ತಾಳೆ. ಹೌದು, ನಿಮ್ಮಿಬ್ಬರು ಪರವಾಗಿ ನಾನೇ ಹಾಕಿಸ್ಕೊತೀನಿ, ಡೋಂಟ್ ವರಿ, ನಿನ್ನ ಹೆಸರು ಮತ್ತು ಶಂಕರರ ಹೆಸರು ಇಬ್ಬರ ಹೆಸ್ರನ್ನು ನಾನು ಹಾಕಿಸ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹಾಕಿಸ್ಕೊತೀಯ ಅಂತ ಅಂದಾಗ, ಜಿ ಎಸ್ ಅಂತ ಹಾಕಿಸ್ಕೊತೀನಿ, ಫುಲ್ ನೇಮ್ ಬೇಡ ಆಯಿತಾ, ಅದಕ್ಕೋಸ್ಕರ ಜಸ್ಟ್ ಜಿ ಎಸ್ ಅಂತ ಹಾಕಿಸ್ಕೊತೀನಿ ನಿಮ್ಮಿಬ್ಬರು ಪರವಾಗಿ, ಡೋಂಟ್ ವರಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಕೈ ಮೇಲೆ ಜಿ ಎಸ್ ಅಂತ ಬರೆದು ಹಾರ್ಟ್ ಸಿಂಬಲ್ ಹಾಕಿದಾಗ, ನೋಡು ಗಂಗಾ ಹೇಗಿದೆ ಅಂತ ಅಂದಾಗ, ಸೂಪರ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಗೌರಿ ಬೇಕು ಬೇಕು ಅಂತ ಭೈರದೇವಿಗೆ ಹೇಳ್ತಾ ಇರ್ತಾಳೆ, ಅತ್ತೆ ನೋಡಿ, ಇದು ಗಂಗಾ ಶಂಕರ ಅಂತ ನೀವು ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಗೌರಿ ಶಂಕರ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿ ನಗಾಡ್ಕೊಂಡು ಹೊರಟು ಹೋಗ್ತಲೇ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾರ್ವತಿ ನೀರು ತೊಗೊಂಡು ಬರ್ತಾ ಇರಬೇಕಾದ್ರೆ ಶಂಕರ ಕಾಲ್ ಮಾಡ್ತಿದ್ದಾನೆ. ಶಂಕರನ ಫೋನ್ ನೋಡಿಬಿಟ್ಟು, 100 ವರ್ಷ ವಯಸ್ಸು, ನನ್ನ ಮಗನೇ ನೆನ್ಕೊಂಡು ಬರ್ತಾ ಇದ್ದೆ ಅಂದ್ಬಿಟ್ಟು, ಅಲೋ ಶಂಕರ ಹೇಳು ಹೇಗಿದ್ದೀಯಾ ಅಂತ ಅನ್ಬೇಕಾದ್ರೆ, ನಾನು ಸಂದಾಗಿದ್ದೀನಿ ಅವ್ವ, ನೀವು ಹೇಗಿದ್ದೀರಾ ಅಂತ ಅನ್ಬೇಕಾದ್ರೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಮದುವೆಗೆ ತಪ್ಪತಾನೆ ಬರಬೇಕು ಅಂತ ಶಂಕರ ಕರಿತಿರ್ಬೇಕಾದ್ರೆ, ಅದು ಹೆಂಗಾಗುತ್ತೆ ಮಗ, ನಿಶ್ಚಿತಾರ್ಥಕ್ಕೇನು ಹೆಂಗೋ ಓಡ್ಬಿಟ್ಟು ಬಂದ್ಬಿಟ್ಟೆ, ಮದುವೆಗೆ ಬರೋಕ್ಕಾಗಲ್ಲ, ಒಬ್ರನ್ನೇ ಬರೋಕ್ಕೆ ಬಿಡಲ್ಲ, ಅಕಸ್ಮಾತ್ ನಾನೇನಾದರೂ ಬಂದರೆ ಗಂಡ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಹೇಳ್ದಲೆ ಕೇಳ್ದಲೆ ಮದುವೆಗೆ ಬಂದಿದ್ದಾಳೆ ಅಂತ 100 ಜನ 108 ಥರ ಮಾತಾಡ್ಕೋತಾರೆ ಮಗನೇ, ನಾನು ಹೆಂಗೆ ಬರಲಿ ಅಂತ ಹೇಳ್ತಾ ಇರ್ತಾಳೆ. ನಿಮ್ಮ ಅಪ್ಪಯಿಂದ ಮತ್ತು ನಿಮ್ಮ ಅಣ್ಣಂದು ಎಂಥ ಬುದ್ಧಿ ಅಂತ ಗೊತ್ತಲ್ವಾ, ನಾನು ಹಂಗೆಲ್ಲ ಬರೋಕ್ಕಾಗಲ್ಲ ಅಂದಾಗ, ನನ್ನನ್ನೇನು ಅಷ್ಟು ಕಟ್ಕ ಅಂತ ಅಂದ್ಕೊಂಡಿದ್ದೇನವ, ನಾನು ಅಪ್ಪಯಿಂದನೂ ಹಾಗೆ ಅಣ್ಣನೂ ಕರಿತೀನಿ ಮದುವೆಗೆ ಅಂತ ಅಂದಾಗ, ಈ ಕಡೆ ಕಣ್ಣು ತುಂಬ ನೀರು ತುಂಬಿಕೊಂಡು ಪಾರ್ವತಿ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಏನಂದೆ ಮಗ, ನಿಜನ ನಿನ್ನ ದಿಟ್ಟನ ಕರೆಯೋದು ಅಂತ ಅನ್ಬೇಕಾದ್ರೆ, ನಿಜವಾಗ್ಲೂ ಕರಿತೀನಿ ಕಣವ, ಅಪ್ಪಯ್ಯ ಊರಿಗೆ ಜನಗಳಿಗೆಲ್ಲ ಕೆಟ್ಟವನಾಗಿರ್ಬೋದು, ಆದರೆ ನನ್ನನ್ನು ತುಂಬ ಸಂದಾಗೆ ಸಾಕಿದ್ದಾನೆ, ಎಷ್ಟರಾಗಲಿ ಅವನು ನಮ್ಮ ಅಪ್ಪಯ್ಯನೇ ಅಲ್ವಾ ಅಂತ ಅಂದಾಗ, ನೀನು ಒಳ್ಳೆ ಗುಣನೇ ನನಗೆ ತುಂಬ ಇಷ್ಟ ಆಗೋದು, ಬೆನ್ನಿಗೆ ಚೂರು ಚುಚ್ಚೋರಾದರೂ ಸಹ ನಡುಬನೆಗೆ ಕರೆದುಬಿಟ್ಟು ಊಟ ಹಾಕ್ತೀಯಲ್ಲ, ಇದೇ ನಿನ್ನನ್ನು ಕಣಪ್ಪ ಕಾಯ್ತಾ ಇರೋದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ನಾನು ಅಪ್ಪನ ಜೊತೆ ಮಾತಾಡ್ತೀನಿ, ಕೊಡವ ಫೋನ್ ಅಂತಂದಾಗ, ಆಯ್ತು ಕಣ್ಲ, ಈಗಲೇ ಕೊಡ್ತೀನಿ ಮಗ ಅಂದ್ಬಿಟ್ಟು ಬಂದ್ರಿ ಅಂತ ಕರಿತಿರ್ಬೇಕಾದ್ರೆ ಶಿವರುದ್ರಪ್ಪನು ರುದ್ರನು ಬರ್ತಾ ಇರ್ತಾರೆ. ಯಾಕೆ ಹಿಂಗೆ ಆಡ್ತಾ ಇದೆಯಪ್ಪ ಆರು ಅಂತ ಅನ್ಬೇಕಾದ್ರೆ, ನನ್ನ ಮಗ ಶಂಕರ ಮಾತಾಡ್ಬೇಕಂತೆ, ಮಾತಾಡಿ ಅಂತ ಅಂದಾಗ, ಬೇಕು ಅಂತ ನಾಟಕ ಮಾಡ್ಕೊಂಡು ಶಿವರುದ್ರಪ್ಪ, ಏಳು ಮಗನೇ ಏಳು ಶಂಕರ ಅಂತ ಅಂದಾಗ, ಈ ಕಡೆ ಶಂಕರನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ತುಂಬ ನೋವನ್ನು ತನ್ನ ಮನಸ್ಸಲ್ಲಿ ಇಟ್ಕೊಂಡು ಅಪ್ಪಯ್ಯ ಅಂತ ಮಾತಾಡ್ಸಾಗ ಒಂದು ಕ್ಷಣ ಇವನಿಗೂ ಸಹ ತುಂಬ ಅಪ್ಪ ಹಾಗೆ ಮಗನ ಸಂಬಂಧ ಫೀಲು ಅವನಿಗೆ ಬರ್ತಾ ಇರುತ್ತೆ. ನೀನು ಎಲ್ಲಿ ನನ್ನನ್ನು ಮಾತಾಡ್ಸಲ್ಲ ಅಂತ ಅಂದ್ಕೊಂಡಿದ್ದೆ, ನಾವು ಮಾಡಿರೋ ತಪ್ಪನ್ನು ನೀನು ಕ್ಷಮಿಸಲ್ಲ, ಜೀವನ ಪೂರ್ತಿ ನಮ್ಮ ಜೊತೆ ಮಾತು ಬಿಡ್ತೀಯ ಅಂತ ಅಂದ್ಕೊಂಡಿದ್ದೆ ಮಗನೇ, ಇವಾಗ ಕಾಲ್ ಮಾಡಿದ್ದೆಲ್ಲ ನನಗೆ ತುಂಬ ಅಂದರೆ ಖುಷಿ ಆಗ್ತಿದೆ, ನನ್ನ ಮಗ ಶಂಕರ ಅಂದರೆ ನೀನೇ ಅಂತ ಹೇಳ್ತಿರ್ಬೇಕಾದ್ರೆ, ಹಳೆದನ್ನೆಲ್ಲ ಬಿಟ್ಬಿಡಪ್ಪಯ್ಯ, ಇವಾಗ ನನ್ನ ಮದುವೆಗೆ ಬನ್ನಿ, ಹಾಗೆ ಅಣ್ಣನಿಗೂ ಕೊಡಿ ಅಂತ ಅನ್ಬೇಕಾದ್ರೆ, ಈ ಕಡೆ ರುದ್ರ ಹೇಳ್ತಾ ಇರ್ತಾನೆ, ನಾನು ಇಲ್ಲೇ ಇದ್ದೀನಿ ಕಣ್ಲ, ಅದೇನು ಹೇಳು ಅಂತ ಅಂದಾಗ, ಮದುವೆಗೆ ಬರಬೇಕು ಅಂದಾಗ, ಅಯ್ಯೋ ನೀನು ಕರೆಯೋದು ಹೆಚ್ಚ ನಾವು ಬರೋದು ಹೆಚ್ಚ, ಖಂಡಿತ ನಾವು ಇವತ್ತಲೇ ಬಟ್ಟೆ ಬರೀ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ಅಲ್ಲೇ ಈ ಜಾಂಡ ಊರು ಬಿಡ್ತೀವಿ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ, ಶಂಕರ ಏನು ಮಾತಾಡದೆ ಫೋನ್ ಕಟ್ ಮಾಡ್ತಾನೆ. ಅಷ್ಟೊತ್ತಿಗೆ ನಾಟಕ ಮಾಡ್ಕೊಂಡು ಪಾರ್ವತಿ ಮುಂದೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ನೋಡ್ದ ನನ್ನ ಮಗ ಮದುವೆಗೆ ಕರೆದ, ಹೋಗೋಣ ಇವತ್ತೇ ಅಂತ ಅಂದಾಗ ಪಾರ್ವತಿಗೆ ತುಂಬ ಖುಷಿ ಆಗ್ತಿರುತ್ತೆ. ನಿಜ ನೀವೆಲ್ಲ ಬರ್ತಿರಲ್ಲ, ನಾನು ಇವಾಗಲೇ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ ಬರ್ತೀನಿ ಅಂತ ಖುಷಿಯಿಂದ ಹೋಗ್ತಾ ಇದ್ರೆ, ಈ ಕಡೆ ರುದ್ರನು ಶಿವರುದ್ರಪ್ಪನು ಮೀಸೆ ತಿರ್ಕೊಂಡು ನಗಾಡ್ತಾ ಇರ್ತಾರೆ. ರುದ್ರ ಹೇಳ್ತಾ ಇರ್ತಾನೆ, ನೋಡ್ದಪ್ಪಯ್ಯ ಹೆಂಗಾಯ್ತು, ಈ ಖುಷಿಗೆ ಏನು ಕೊಡ್ಸಲ್ವಾ ಅಂತ ಅನ್ಬೇಕಾದ್ರೆ, ಮದುವೆ ಎಲ್ಲ ಆಗ್ಲಿ ಕಣ್ಲ, ಆಮೇಲೆ ಚೆನ್ನಾಗಿ ಪಾರ್ಟಿ ಮಾಡೋಣ ಅಂದಾಗ, ನಾವು ಈ ಮದುವೆಗೆ ಹೋಗ್ತಾ ಇಲ್ಲ, ಗೋಮಾಳ ಜಮೀನು ನಮ್ಮ ಹೆಸ್ರಿಗೆ ಬರುತ್ತೆ ಖುಷಿಗೆ ನಾವು ಹೋಗ್ತಾ ಇದ್ವಿ ಅಲ್ವಾ ಅಪ್ಪಯ್ಯ ಅಂತ ಹೇಳ್ಕೊಂಡು ಮತ್ತೆ ಇಬ್ಬರು ಸಹ ಮೀಸೆ ತಿರ್ಕೊಂಡು ನಗಾಡ್ತಾ ಇರ್ತಾರೆ.
ಹಾಗೆ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಮತ್ತೆ ಸುನಂದ ಬಂದು ನೀವಿಬ್ಬರು ಮದುವೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ನನಗಂತೂ ಖುಷಿ ಆಗ್ತಿದೆ, ದ್ವೇಷ ಎಲ್ಲ ಮರೆತು ಅಚ್ಚುಕಟ್ಟಾಗಿ ಇದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ತುಂಬ ಟೆನ್ಷನ್ ಮಾಡ್ಕೊಂಡು ಗೌರಿ ಮಾತಾಡ್ತಾ ಇರ್ತಾಳೆ. ಅಲ್ಲ, ನಾನು ನನ್ನ ಹೀಗೋ ನನ್ನ ಅಸೂಯೆ ಕೋಪ ಎಲ್ಲನೂ ಸಹ ಪಕ್ಕಕ್ಕಿಟ್ಟು ಮ್ಯಾಕ್ಸಿಮಮ್ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ, ನನ್ನ ಜೋಗಿಯವ್ರನ್ನ ನನ್ನವರಾಗಿ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಆ ದೇವರು ನನ್ನ ಜೊತೆ ಇದ್ದಾನೆ ಇಲ್ವೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಏನು ಮಾಡಲಿ, ಅಕಸ್ಮಾತ್ ಇವರಿಬ್ಬರು ಮದುವೆ ಆದರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ, ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಸಹ ಇವರು ಮದುವೆ ಆಗೋಕ್ಕೆ ನಾನು ಬಿಡಬಾರ್ದು, ನನ್ನ ಗಂಡನ್ನು ನಾನು ಪಡ್ಕೊಳ್ಳೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ದೇವ್ರ ನೆನೆಸ್ಕೊಂಡು ಹೇಳ್ತಾ ಇರ್ತಾಳೆ, ದೇವರೇ ನಿನ್ನನ್ನೇ ನಂಬಿದ್ದೀನಿ, ನನ್ನ ಕಾಪಾಡು, ನಿನ್ನ ನಂಬಿದ್ದಕ್ಕೆ ನನ್ನ ಮಗಳನ್ನ ಕಾಪಾಡಿದ್ದೀಯ, ಹಾಗೆ ಈ ವಿಷಯದಲ್ಲಿ ನಿನ್ನನ್ನು ಭಕ್ತಿಯಿಂದ ನಂಬಿದ್ದೀನಿ, ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದಕ್ಕೆ ಒಂದು ಸಿಗ್ನಲ್ ಆದರೂ ಕೊಡು ಭಗವಂತ, ಪ್ಲೀಸ್ ಯಾವ್ದಾದ್ರು ಒಂದು ರೂಪದಲ್ಲಿ ಬಂದುಬಿಟ್ಟು ನಾನು ಮಾಡ್ತಾ ಇರೋದು ಸರಿನೋ ಇದೆಯೋ ಅಂತ ತಿಳಿಸು, ಹಾಗೆ ನನ್ನ ಪ್ರೀತಿ ಗೆಲ್ಲಬೇಕು, ನಾನು ಯಾರಿಗೂ ಸಹ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ, ಪ್ಲೀಸ್ ಒಂದು ಸಿಗ್ನಲ್ ಕೊಡು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಹಾಗೆ ಕೈ ಮುಗ್ದು ಈ ಕಡೆ ತಿರುಗಿ ನೋಡಿದ್ರೆ ಅಲ್ಲಿ ಪುರೋಹಿತರು ಬಂದಿರ್ತಾರೆ. ಪುರೋಹಿತರನ್ನ ನೋಡಿ ಗೌರಿ, ಅಯ್ಯೋ ಯಾವಾಗ ಬಂದರೆ ಪುರೋಹಿತರೆ, ಸಾರಿ ನಿಮ್ಮನ್ನು ನೋಡಲೇ ಇಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಅಂದಾಗ, ನೀವ್ಯಾರಮ್ಮ ಅಂದಾಗ, ಈ ಮನೆಗೆ ಗೆಸ್ಟ್ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಪುರೋಹಿತರೆ ಅಂದಾಗ, ಮನೇಲಿ ಏನು ಶುಭ ಶಕರನೇ ಕಾಣ್ತಾ ಇಲ್ವಲ್ಲಮ್ಮ, ಮದುವೆ ಗಡಿಬಿಡಿ ಏನು ಇಲ್ವಲ್ಲಮ್ಮ ಅಂದಾಗ, ಎಲ್ಲರೂ ಇಲ್ಲೇ ಇದ್ದಾರೆ ಕರಿತೀನಿ ಅಂದಾಗ, ಅಯ್ಯೋ ಏನು ಕರಿತಿರೋ ಬಿಡ್ರಮ್ಮ, ಈ ಮದುವೆನೇ ಆಗಲ್ಲ, ಇದ್ದರಿದ್ರದ್ದು ಮದುವೆನೇ ಆಗೋದು ಡೌಟು ಅಂತ ಅಂದಾಗ ಗೌರಿಗೆ ತುಂಬ ಖುಷಿ ಆಗ್ತಿರುತ್ತೆ. ಮತ್ತೆ ಪುರೋಹಿತರು ಹೇಳ್ತಾ ಇರ್ತಾರೆ, ಖಂಡಿತ ಮದುವೆ ಆಗಲ್ಲ, ನಾನು ಎಷ್ಟು ಹೇಳಿದ್ರು ಸಹ ಇವ್ರ ಮಾತು ಕೇಳ್ತಾ ಇಲ್ಲ, ಸುಮ್ಮನೆ ದೂರದಿಂದ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಪುರೋಹಿತರು, ಈ ರೀತಿ ಹೇಳ್ತಾ ಇದ್ದೀರಾ ಅಂದಾಗ, ಹೌದಮ್ಮ, ಎರಡನೇ ಮದುವೆ ಆಗಲ್ಲ ಅಂತ ಅವ್ರ ಜಾತಕದಲ್ಲಿದೆ, ಆದರೂ ಸಹ ನಾನು ಹೇಳಿದ್ರೆ ನನ್ನ ಮಾತೇ ಕೇಳ್ತಿಲ್ಲ, ನಮ್ಮ ಗುರುಗಳನ್ನ ತುಂಬ ಅಂದರೆ ತುಂಬ ಫೋರ್ಸ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಮುಹೂರ್ತ ಇಟ್ಕೊಡಿ, ಒಂದು ಮುಹೂರ್ತ ಅಂತ ಅಂದ್ಬಿಟ್ಟು ಇಟ್ಕೊಟ್ಟಿದ್ದಾರೆ, ಖಂಡಿತ ಇದು ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ನಿಜ ಹೇಳ್ತಿದ್ದೀರಾ ಅಂದಾಗ, ಹೌದಮ್ಮ, ನಾನು ನಿಜನೇ ಹೇಳ್ತಾ ಇದ್ದೀನಿ, ಬಿಡಮ್ಮ, ನಾನು ಮನೆ ಶುದ್ಧಿ ಮಾಡ್ಕೋಬೇಕು ಅಂತ ಪುರೋಹಿತರು ಹೋಗ್ತಿರ್ಬೇಕಾದ್ರೆ ಈ ಕಡೆ ಗೌರಿ ತುಂಬ ಖುಷಿಯಿಂದ ಕುಣಿದು ಕೊಪ್ಪಳಿಸ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಸೂಚನೆ ಕೊಡು ಅಂತ ಕೇಳಿದೆ, ಆದರೆ ಆದಷ್ಟು ಬೇಗ ನೀನು ಇಷ್ಟು ಬೇಗ ಕೊಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಲವ್ ಯು ದೇವ್ರೆ, ನಾನು ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ನನ್ನ ಪ್ರೀತಿನ ಉಳಿಸ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಿವರುದ್ರಪ್ಪ ರುದ್ರ ಹಾಗೆ ಪಾರ್ವತಿ ಎಲ್ಲರೂ ಮದುವೆ ಬಂದಾಗ ಈ ಕಡೆ ಪೊಲೀಸ್ ಅವ್ರನ್ನ ಅಡ್ಡ ಹಾಕ್ಬಿಡ್ತಾರೆ, ಒಳಗಡೆ ಹಾಗೆಲ್ಲ ಹೋಗಂಗಿಲ್ಲ, ಡಿ ಸಿ ಮೇಡಮ್ ಇದ್ದಾರೆ ಅಂತ ಅಂದಾಗ, ಅಯ್ಯೋ ಬಿಡಪ್ಪ, ಇದು ನನ್ನ ಮಗನ ಮದುವೆ, ಇನ್ನೊಂದು ಕಡೆ ನಾವು ಹೆಣ್ಣಿಗೂ ನೆಂಟರು ಗಂಡಿಗೂ ನೆಂಟರು, ಆಯಿತಾ ಬಿಡು ಬಿಡು ಅಂತ ಅನ್ಬೇಕಾದ್ರೆ ಪೊಲೀಸ್ ಬಿಡೋದೇ ಇಲ್ಲ. ಅಷ್ಟೊತ್ತಿಗೆ ಶಂಕರ ಬಂದುಬಿಟ್ಟು ಅವನ್ನ ನೋಡಿ ಗಟ್ಟಿಯಾಗಿ ತಪ್ಕೊಂಡು, ನೀವೆಲ್ಲ ಬಂದಿದ್ದು ಒಳ್ಳೇದಾಯಿತು ಅಂತ ಒಳಗಡೆ ಕರ್ಕೊಂಡು ಬರ್ತಾ ಇರ್ತಾನೆ. ಆಗ ಗೌರಿ ಹಾಲಲ್ಲಿ ಕೂತಿರೋದನ್ನು ನೋಡಿ ಈ ಕಡೆ ಶಿವರುದ್ರಪ್ಪ ಬೇಕು ಬೇಕು ಅಂತ ನಮಸ್ಕಾರ ಡಿ ಸಿ ಮೇಡಮರೇ ಅಂತ ಅಂದಾಗ ಗೌರಿಗೆ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ. ನಮಸ್ಕಾರ, ನಮಗೆ ಗೊತ್ತು ನಿಮಗೆ ನನ್ನ ಮೇಲೆ ತುಂಬ ಕೋಪ ಇದೆ, ಆದರೆ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಅಂತ ಇಬ್ಬರು ಹೇಳ್ತಿರ್ಬೇಕಾದ್ರೆ ಗೌರಿ ಶಂಕರ ಮುಖನ ನೋಡಿ ಹೇಳ್ತಾ ಇರ್ತಾಳೆ, ನೀವು ಬದಲಾಗಿದ್ರೆ ತುಂಬ ಒಳ್ಳೆಯದು, ಅದು ನಿಮಗೇನೆ ಒಳ್ಳೆಯದು, ನನಗೆ ಈ ರೀತಿ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕಾದ್ರೆ, ಹೌದು ಮೇಡಮ್, ಅದು ಸರಿನೇ, ನೋಡಿ ನಿಮಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ, ಕೊಡಪ್ಪಯ್ಯ ಅಂತ ಹೇಳ್ತಿರ್ಬೇಕಾದ್ರೆ, ನೀನೇ ಕೊಡೋ ರುದ್ರ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ರುದ್ರ ಒಂದು ಗಿಡ ತಂದಿರ್ತಾನೆ, ಆ ಗಿಡನ ಇಟ್ಕೊಂಡು ಹೇಳ್ತಾ ಇರ್ತಾನೆ, ಇಡೀ ಹಾಸನ ಜಿಲ್ಲೆಗೆ ಡಿ ಸಿ ನೀವು ಎಷ್ಟು ಜನಕ್ಕೆ ನೆರಳಾಗಿದ್ದೀರಾ, ಹಾಗೆ ಈ ಗಿಡನೂ ಸಹ ದೊಡ್ಡದಾಗಿ ತುಂಬ ಜನಕ್ಕೆ ನೆರಳನ್ನು ಕೊಡಲಿ ಅಂತ ತಂದಿದ್ದೀನಿ ಮೇಡಮ್, ತಗೊಳ್ಳಿ ಅಂತ ಕೊಡೋಕ್ಕೆ ಅಂತ ಬರ್ತಾ ಇರಬೇಕಾದ್ರೆ ಬೈರೇದೇವಿ ಅವರನ್ನು ನೋಡಿ ತುಂಬ ಅಂದರೆ ತುಂಬ ಕೋಪ ಮಾಡ್ಕೊಂಡು ನಿಂತ್ಕೊಂಡ್ರಲ್ಲ, ಯಾರೆಲ್ಲ ನಿಮ್ಮನ್ನು ನಮ್ಮ ಮನೆ ಬಾಗಿಲಿಗೆ ಬರೋಕ್ಕೆ ಹೇಳಿದ್ದು, ಬಂದರೆ ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಿವರುದ್ರಪ್ಪನೂ ರುದ್ರನೂ ಎದ್ರುಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ. ಯಾರೆಲ್ಲ ಹೊರಗಡೆ ಇದ್ದರು ಬನ್ನಿ, ಯಾರು ಇವ್ರನ್ನ ಕತ್ತಿಡ್ದು ಆಚೆ ತೂಕಿ, ಯಾರನ್ನ ನಮ್ಮ ಮನೆಗೆ ಬರೋಕ್ಕೆ ಹೇಳಿದ್ದು, ನನ್ನ ಗಂಡನ ಸಾಯಿಸಿದ್ದ ಪಾಪಿ ನೀನು ಶಿವರುದ್ರ ಅಂತ ಬೈತಿರ್ಬೇಕಾದ್ರೆ ಶಂಕರ ಹಾಗೆ ಅಮ್ಮನ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಭಾರ್ಯದೇವಿ ತುಂಬ ಕೋಪ ಮಾಡಿಕೊಂಡು, ನೀನೇನಾದ್ರು ಕರೆಸ್ತಾ ಅಂತ ಗೌರನ್ನ ಕೇಳ್ತಿರ್ಬೇಕಾದ್ರೆ ಅವಳು ಅಲ್ಲ ಅಂತ ಕತ್ತಲ್ಲಾಡಿಸ್ತಾ ಇರ್ತಾಳೆ. ಮತ್ತೆ ಯಾರು ಕರೆಸಿದ್ದು ಅಂತ ಅಂದಾಗ ಈ ಕಡೆ ಶಂಕರ ಬಂದುಬಿಟ್ಟು ನಾನು ಕರೆಸಿದವ್ವ ಅಂತ ಅಂದಾಗ ತುಂಬ ಕೋಪ ಬರ್ತಾ ಇರುತ್ತೆ. ಅಲ್ಲ ಮಗ, ಶತ್ರುಗಳನ್ನು ಮನೆಗೆ ಕರೆಸಿದೆಯಲ್ಲ, ನಿನಗೆ ತಲೆನೇನು ಬುದ್ಧಿ ಇಲ್ವಾ ಅಂದಾಗ, ಅದು ಹಾಗಲ್ಲವ, ಪ್ಲೀಸ್ ಜಗಳ ಮಾಡಬೇಡ ಅಂದಾಗ, ಅದೇನು ಅಂತ ಮಾತಾಡ್ತೀಯ ಮಗ, ನಮ್ಮ ಮನೆಯೇ ಸರ್ವನಾಶ ಮಾಡಿದವರು ಇಂಥ ಶತ್ರುಗಳನ್ನು ಮನೆಗೆ ಕರೆಸಿದೆಯಲ್ಲ ಅಂತ ಕೋಪ ಮಾಡ್ಕೊಂಡು ಭಾರ್ಯದೇವಿ ಹೊರಟೋಗೇ ಬಿಡ್ತಾಳೆ. ಆಗ ಶಂಕರ ಹೇಳ್ತಾ ಇರ್ತಾನೆ, ಅವ್ರ ಗಂಡನ ಕೊಂದಿದ್ರಲ್ವ, ಅದಕ್ಕೋಸ್ಕರ ಈ ಥರ ಹೂವು ಮಾತಾಡ್ತಿದ್ದಾಳೆ, ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ನಮ್ಮ ಅದಕ್ಕೆ ಒಂದು ಮಾತು ಬೈದರೆ ಏನಾಗಲ್ಲ, ನಮ್ಮದು ತಪ್ಪಿದೆ ಅಂತ ಹೇಳ್ಬೇಕಾದ್ರೆ ರುದ್ರ ನಮ್ಮ ದೊಡ್ಡವ ಅಲ್ವಾ, ಬೈದರೂ ಬೈತಾಳೆ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಆಗ ಶಂಕರ ಹೇಳ್ತಾ ಇರ್ತಾನೆ, ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ, ಖುಷಿಯಾಗಿ ಮದುವೆನ ಮಾಡ್ಕೊಟ್ಟು ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಸರಿ, ನಾವು ಅದಕ್ಕೆ ಬಂದಿರೋದು, ಸಂದಾಗ ಮಾಡ್ಕೊಡ್ತೀವಿ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗೌರಿ ಹೇಳ್ತಾ ಇರ್ತಾಳೆ, ಶಂಕರವ್ರೆ, ನಾನೇ ತುಂಬ ಚೆನ್ನಾಗಿ ನಿಮ್ಮ ಮದುವೆನ ಮಾಡ್ಕೊಡ್ತೀನಿ ಅಂಥದ್ರಲ್ಲಿ ಇವ್ರನ್ನ ಕರೆದ್ರಿ ಅಂತ ಕೇಳ್ತಾ ಇರ್ತಾಳೆ. ಆಗ ಶಂಕರ ಹೇಳ್ತಾ ಇರ್ತಾನೆ, ಅದನ್ನೇ ಹೇಳಿ ಹೇಳಿ ನನಗೆ ಇರಿಟೇಟ್ ಮಾಡಬೇಡ ಆಯಿತಾ, ಸುಮ್ಮನೆ ಇರು, ಬಾರವ ಒಳಗಡೆ ಅಂತ ಕರಿತಿರ್ಬೇಕಾದ್ರೆ ಶಿವರುದ್ರಪ್ಪ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ. ಅಯ್ಯೋ, ಇವನೊಬ್ಬ ಪೆದ್ದನ ಮಗ, ಇವನ ಮದುವೆಗೆ ಯಾಕೆ ನಾವು ಬರಲಿ, ನಮಗೆ ಬೇಕಾಗಿರೋದು ಡಿ ಸಿ ಮೇಡಮ್ ಸೈನು ಅಷ್ಟಾದರೆ ಸಾಕು ಅಂತ ಇಬ್ಬರು ಒಳಗೆ ನಗಾಡ್ಕೊಂಡು ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೇದೇವಿ ತುಂಬ ಕೋಪ ಮಾಡಿಕೊಂಡು ಬೇಜಾರಾಗಿ ಕೂತಿದ್ದಾಗ ಗಂಗಾ ಯೋಚನೆ ಮಾಡ್ತಾ ಇರ್ತಾಳೆ,
ಛೇ ಇವರಿಬ್ಬರು ಮನೆಗೆ ಯಾಕೆ ಬಂದರು, ನನಗೆ ಹೇಳ್ದಲೇ ಬಂದಿದ್ದಾರಲ್ಲ, ನಾನು ಇವ್ರ ಜೊತೆ ಕೈ ಜೋಡಿಸಿದ್ದೀನಿ ಅಂತ ಗೊತ್ತಾದರೆ ನನ್ನ ಕತೆ ಅಷ್ಟೇ, ನಾನು ತಿಥಿ ಮಾಡ್ತಾರೆ ನಮ್ಮ ಅತ್ತೆ ಅಂತ ಮನಸ್ಸಲ್ಲಿ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಶಂಕರ ಬರ್ತಾನೆ. ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತು, ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಅಂದಾಗ, ಅಲ್ಲ ಭೈರವ ನಿನಗೇನಾಗಿದೆ, ನಿಮ್ಮ ಅಪ್ಪನ ಸಾಯಿಸ್ತು ನೀವು ಕೊಲೆಗಡಕ ಅಂತನ ಮನೆಗೆ ಕರ್ಕೊಂಬಂದಿದೆಯಲ್ಲ, ನಿನ್ನ ಮನಸ್ಸಲ್ಲಿ ಒಂದು ಸ್ವಲ್ಪನಾದರೂ ಕಿಚ್ಚು ದ್ವೇಷ ಹಸು ಏನೋದಿಲ್ವಾ, ನನಗೆ ಮಾತ್ರ ಹೊಟ್ಟೆ ಊದು ಬೆಂಕಿ ಆಗ್ತಿದೆ ಅಂತ ಬೈತಾ ಇರ್ತಾಳೆ. ಹಾಗಾದರೆ ಇವಾಗ ಹೋಗ್ಬಿಟ್ಟು ನೀನು ಅವ್ರನ್ನೆಲ್ಲ ಆಚೆ ಕಳಿಸು ಅಂತ ಅನ್ಬೇಕಾದ್ರೆ ಆಗಲ್ಲ, ಯಾಕೆಂದರೆ ಮದುವೆಗೆ ಬನ್ನಿ ಅಂತ ಕರೆದಿರದೆ ನಾನು ಅಂದಾಗ ನಿನಗೆ ಸ್ವಲ್ಪನೂ ದ್ವೇಷ ಬರ್ತಾ ಇಲ್ವಾ, ಕೋಪ ಬರ್ತಾ ಇಲ್ವಾ ಅಂತ ಅನ್ಬೇಕಾದ್ರೆ ಎಲ್ಲ ಇದೆ ಹಾಗಂತ ಹಾಗೆ ಸಸ್ಸಕ್ಕಾಗಲ್ಲ, ನಾವು ಮನುಷ್ಯರವ ಮನುಷ್ಯತ್ವನ ಕಳ್ಕೊಬಾರ್ದು. ಇವಾಗ ನಾನು ಹೋಗಿ ರುದ್ರನ್ ಸಾಯಿಸ್ತೀನಿ, ನಾಳೆ ಮುಂಚೆ ಗುಂಡು ಅದನ್ನೇ ಸೈಡ್ ಇಟ್ಕೊಂಡು ಮತ್ತೊಬ್ಬರನ್ನ ಸಾಯಿಸ್ತಾನೆ, ಹೀಗೆ ಒಬ್ಬರಿಂದೊಬ್ರು ಈ ಥರ ಮಾಡ್ತಾ ಹೋದರೆ ಮನುಷ್ಯತ್ವಕ್ಕೆ ಬೆಲೆನೇ ಇರಲ್ಲ, ನಾವು ಅದೇ ಜೊತೆಗೆ ಸೇರಿದಂಗೆ ಆಗುತ್ತೆ. ಇಷ್ಟೆಲ್ಲ ಹೇಳಿದ್ದೀನಿ, ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು ಅವ್ವ, ಹಂಗೂ ನೀನು ಸೇಡ ನಿನಗೆ ಇಂಪಾರ್ಟೆಂಟ್ ಆಯಿತು ಅಂದರೆ ಅವ್ರನ್ನ ಕಳಿಸ್ಬಿಡ್ತೀನಿ, ಮದುವೆ ನಿಂತೋದ್ರು ಪರವಾಗಿಲ್ಲ ಅಂತ ಶಂಕರ ಹೇಳಿದಾಗ ಈ ಕಡೆ ಭೈರದೇವಿಗೆ ಶಾಕ್ ಆಗ್ತಾ ಇರುತ್ತೆ. ಆವಾಗ ಮತ್ತೆ ಈ ಕಡೆ ಗಂಗಾ ಸಮಾಧಾನ ಮಾಡ್ತಾ ಇರ್ತಾಳೆ, ಹಾಗೆಲ್ಲ ಮಾತಾಡಬೇಡಿ, ಇಷ್ಟಕ್ಕೆಲ್ಲ ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ, ಅತ್ತೆ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನಾನು ಸಮಾಧಾನ ಮಾಡ್ಕೋತೀನಿ ಆಯಿತಾ, ಹಾಗಾದರೆ ನಾನು ದ್ವೇಷ ಎಲ್ಲ ಮರಿತೀನಿ, ನನ್ನ ಗಂಡನ ಸಾಯಿಸಿದವ್ರಿಗೆ ನಾನೇ ಉಪಚಾರ ಮಾಡ್ತೀನಿ ಬಿಡು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕೈ ಮುಗಿದು ಗಂಗಾ ಹೇಳ್ತಾ ಇರ್ತಾಳೆ, ನನಗೆ ಗೊತ್ತು ನಿಮಗೆ ಎಷ್ಟು ಬೇಜಾರಾಗಿದೆ ಅಂತ, ಯಾರಾದರೂ ಸಹ ಸ್ವಂತ ಗಂಡನ ಸಾಯಿಸೋನ ಜೊತೆ ರಾಜಿ ಮಾಡ್ಕೊಂಡು ಅವ್ರಿಗೆ ಉಪಚಾರ ಮಾಡು ಅಂತಂದರೆ ತುಂಬ ಕಷ್ಟ ಆಗುತ್ತೆ, ಅದೇ ರೀತಿ ನಿಮಗೂ ಆಗ್ತಾ ಇದೆ ಅತ್ತೆ, ಆದರೆ ಮದುವೆಗೋಸ್ಕರ ನಿಮ್ಮ ದ್ವೇಷ ಹಸು ಎಲ್ಲನೂ ಸಹ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ನನಗೋಸ್ಕರ ಇದನ್ನು ಒಂದೇ ಒಂದು ಸಲ ಅವ್ರನ್ನ ಕ್ಷಮಿಸಿ ಮದುವೆಗೆ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ಭೈರದೇವಿ ಕೋಪ ಮಾಡ್ಕೊಂಡು ಸರಿ ಆಯಿತು ನಿಮ್ಮ ಇಷ್ಟ, ನಿಮಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅವ ಇದೊಂದು ಕಿತ ನನ್ನನ್ನು ಕ್ಷಮಿಸು ಅಂತ ಅಂದಾಗ ಭೈರದೇವಿ ಹೇಳ್ತಾ ಇರ್ತಾಳೆ, ಮದುವೆ ಮುಗೀತಾ ಅಷ್ಟೇ ಹೋಗಬೇಕು, ಮತ್ತೆ ಅವರು ಬರಬಾರ್ದು ಅಂತ ಅಂದಾಗ ಸರಿ ಅಂತ ಶಂಕರ ಒಪ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.